ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ನಾಳೆ ಸರ್ ಒಂದು ಸಮಾವೇಶ ಮಾಡ್ತಾ ಮಾನವ ಸರಪಳಿ ಇತ್ತು, ಅದಕ್ಕೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ನಿರಾಕರಣೆ ಮಾಡಿದ್ದಾರೆ ಸರ್. ಅಲ್ಲ, ನಾವು ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಒಂದು ಸಮಾವೇಶ ಮಾಡುವಾಗ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಇದೆಲ್ಲ ಅವರು ಪರಿಶೀಲನೆ ಪೊಲೀಸ್ನವರು ಅನುಮತಿಯನ್ನು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವರು ನಿರಾಕರಣೆ ಮಾಡಿದರೆ ಏನಾದರೂ ಅಂಶಗಳು ಇರಬೇಕಲ್ಲ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಅವರು ಕೂಡ ಬೆಂಬಲ ಕೊಟ್ಟಿದ್ರು. ಸಿಜೆಪಿಯ ಏನು ಆಂದೋಲನ ಇದೆ ಅದಕ್ಕೆ ಬೆಂಬಲ ಕೊಟ್ಟಿದ್ರು. ನಾಳೆ ಬಹಿರಂಗ ಸಭೆಗೆ ಪೊಲೀಸ್ನವ್ರು ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ, ಪೊಲಿಟಿಷಿಯನ್ಸ್ ಮಾಡೋ ಕೆಲಸ ಪೊಲಿಟಿಷಿಯನ್ಸ್ ಮಾಡ್ತಾರೆ. ಈಗ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಯಾರ ಕೆಲಸ? ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಅಧಿಕಾರದಲ್ಲಿರ್ಬೋದು, ಅವ್ರಿಗೆ ಜವಾಬ್ದಾರಿ ಇದೆ. ಅದರಿಂದ ಅವರು ಕೊಡೋದು ಬಿಡೋದು ಅದನ್ನು ನಿರಾಕರಣೆ ಮಾಡಿರ್ತಾರೆ. ಒಂದು ವೇಳೆ ಅದನ್ನು ಓವರ್ ರೂಲ್ ಮಾಡಿ ಸರ್ಕಾರ ಕೊಡಬೇಕು ಅಂತಾದ್ರೆ ಅದು ಬೇರೆ ವಿಚಾರ. ಬಕ್ರೀದ್ ಹಬ್ಬಕ್ಕೆ ಸ್ಪೆಷಲ್ ಪ್ರೊಟೆಕ್ಷನ್ ಬೇಕು ಅಂತ ಒಂದು ಪತ್ರ ಗೃಹ ಇಲಾಖೆಗೆ ಈ ಸರಿ ಬರ್ತಿರೋದು. ಅಲ್ಲ, ನಾವು ಯಾವುದೇ ಇಂಥ ದೊಡ್ಡ ದೊಡ್ಡ ಫೆಸ್ಟಿವಲ್ಸ್ ಆಗುವಾಗ, ಅದು ಉಗಾದಿ ಆಗುತ್ತೆ, ರಂಜಾನ್ ಆಗುತ್ತೆ, ಅಥವಾ ಬೇರೆ ಬೇರೆ ಹಬ್ಬಗಳು ಆಗುವಂಥ ಸಂದರ್ಭದಲ್ಲೆಲ್ಲ ಎಚ್ಚರಿಕೆಯನ್ನು ವಹಿಸ್ತಾರೆ. ಅದು ರೂಟೀನ್. ಬಟ್ ಬೇರೆಯವರು ಯಾರಾದರೂ ಕೂಡ ಇಲ್ಲ ನೀವು ಎಕ್ಸ್ಟ್ರಾ ಎಚ್ಚರಿಕೆ ವಹಿಸಬೇಕು ಅಂದಾಗ ಅದನ್ನು ಮಾಡ್ತಾರೆ. ಸರ್, ಈ ಸಂದರ್ಭದಲ್ಲಿ ಯಾಕೆ ಪತ್ರ ಬರೆದಿದೆ? ಅವ್ರಿಗೇನು ಆತಂಕ ಇದೆಯೋ ಗೊತ್ತಿಲ್ಲ. ಅದನ್ನ ಅವರು ಪತ್ರ ಬರೆದ್ರೆ ಅದಕ್ಕೇನು ರೆಸ್ಪಾಂಡ್ ಮಾಡಬೇಕು ಪೊಲೀಸ್ ಇಲಾಖೆ ಮಾಡುತ್ತೆ. ಲಾಡ್ನೆ ಮಾಶಾಕು ಕೇಸ್ ವಾಪಸ್ಸು ಕಾನೂನು ಪ್ರಕಾರ ನಾವು ಪ್ರಶ್ನೆ ಮಾಡ್ತೀವಿ, ಕೋರ್ಟ್ನಲ್ಲಿ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯವರು. ಹಿಂದೂ ಪ್ರಶ್ನೆ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಅದ್ರ ಬಗ್ಗೆ ಹೆಂಗೆ ಅವ್ರಿಗೆ ಬುದ್ಧವಾದ ಹೇಳಕ್ಕೆ ರಾಜಕಾರಣ ಮಾಡ್ತಿದ್ದಾರೆ. ಅಲ್ಲಲ್ಲ, ನೋಡಿ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ನೋಡ್ಕೊಳ್ಬೇಕು ಅಂತ ಸಂವಿಧಾನದಲ್ಲಿ ಏನಿದೆ ಅದನ್ನೇ ಮಾಡ್ತಾ ಇರೋದು.